ಹಲೋ ಸಿರಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಮತ್ತು ಅಕ್ಕ ಗೋವಾ ಹೋಗ್ತಿದ್ದೇವೆ. ಇದು ಫುಲ್ ಜರ್ನಿ ಮತ್ತು ಗೋವಾದಲ್ಲಿ ಎಲ್ಲ ನಾನು ವ್ಲಾಗ್ ಮಾಡ್ತೇನೆ. ಲಾಸ್ಟ್ ಟೈಮು ಕೂಡ ವ್ಲಾಗ್ ಮಾಡಿದ್ದೆ. ಈಗ 12 to 1ಗೆ ಟ್ರೈನ್ ಉಂಟು. ಸೊ ಈಗ 10 o'clock ಆಗ್ತಾ ಬಂತು. ಸೊ ಇನ್ನು ನಾವು ಬಸ್ಸಲ್ಲೆಲ್ಲ ಹೋಗುವಾಗ ಅಲ್ಲಿ ಉಡುಪಿಯಲ್ಲಿ ಸ್ವಲ್ಪ ಶಾಪಿಂಗ್ ಅದೆಲ್ಲ ಮಾಡುವಾಗ ಸ್ವಲ್ಪ ಸರಿಯಾಗುತ್ತೆ ಟೈಮು. ಸೊ ನಾನು ಫುಲ್ ವ್ಲಾಗ್ ಆದರೆ ನೋಡ್ತೇನೆ ಎಷ್ಟು ವ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ವ್ಲಾಗ್ ಮಾಡ್ತೇನೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೋಡ್ಬೋದು ನಮ್ಮ ಮನೆಯಲ್ಲಿ ಫಿಶ್ ಲವರ್ಸ್ ಇದ್ದಾರೆ. ಅಂದರೆ ಅಮ್ಮನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇಲ್ಲಿ ತುಂಬ ಮೀನು ತೊಗೊಂಡು ಬಂದಿದ್ದಾರೆ. ಇದು ಎಂತ ಅಂತ ಗೊತ್ತಿಲ್ಲ ನನಗೆ, ದೊಡ್ಡದು ಮೀನು. ಸೊ ನಾವು ಉಡುಪಿ ತನಕ ಬಸ್ಸಲ್ಲಿ ಹೋದ್ವಿ, ನಾನು ಮತ್ತು ಅಕ್ಕ. ಸೊ ಅಕ್ಕನ ಮೂಡ್ ಸ್ವಲ್ಪ ಸರಿ ಇರಲಿಲ್ಲ. ಸೊ ನಿದ್ದೆ ಬರ್ತಿತ್ತು ಅವಳಿಗೆ ಜೋರು. ಸೊ ನಾವು ಉಡುಪಿಯಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಅಂದರೆ ಲೈಟಾಗಿ. ನಾನೊಂದು ವಡಪಾವ್ ತಿಂದೆ, ಅವಳು ಮಲಗಿದ್ದಾಳೆ. ವಡಪಾವ್ ಅಂತೂ ತುಂಬ ಚೆನ್ನಾಗಿ ಇತ್ತು. ಸೊ ನೋಡ್ಬೋದು ಇವಳದ್ದು ಈಗ ಮೂಡ್ ಸರಿಯಾಗಿದೆ ಸ್ವಲ್ಪ, ಬ್ರೇಕ್ಫಾಸ್ಟ್ ತಿಂದಾದಮೇಲೆ ಈಗ ಸ್ವಲ್ಪ ಆ್ಯಕ್ಟಿವ್ ಮೂಡಲ್ಲಿದ್ದಾಳೆ. ಸೊ ಇಲ್ಲಿಂದ ಆಟೋ ಮಾಡಿ ಮತ್ತೆ ಅಂದರೆ ಉಡುಪಿಯಿಂದ ಆಟೋ ಮಾಡಿ ರೈಲ್ವೆ ಸ್ಟೇಷನ್ ತನಕ ಹೋದ್ವಿ. ಸೊ ತುಂಬ ಅಂದರೆ ತುಂಬ ಟ್ರಾಫಿಕ್ ಉಡುಪಿಯಲ್ಲಿ. ಸೊ ನಾವು 1 hour ಮುಂಚೆನೇ ರೈಲ್ವೆ ಸ್ಟೇಷನಲ್ಲಿ ಇದ್ವಿ. ಯಾಕಂದರೆ ಕೆಲವು ಸರ್ತಿ ಟೈಮಿಂಗ್ಸ್ ಹೇಳಲಿಕ್ಕಾಗಲ್ಲ, ಆನ್ ಟೈಮ್ ಬರುತ್ತೆ. ಸೊ ಅದಕ್ಕೆ 1 hour ಮುಂಚೆನೇ ಇದ್ವಿ. ಸೊ ಫೈನಲಿ ನಮ್ಮದು ಕೂಡ ಟ್ರೈನ್ ಬಂತು. ಸೊ ಟ್ರೈನು ಖಾಲಿ ಇತ್ತು, ಅಂದರೆ ತುಂಬ ಕ್ಲೀನ್ ಇತ್ತು ಮಾತ್ರ ಟ್ರೈನ್, ತುಂಬ ಅಂದರೆ ತುಂಬ ಕ್ಲೀನ್ ಇತ್ತು. ಸೊ ಇದು ಗೋವಾ ರೀಚ್ ಆದಮೇಲೆ ನಾವು ಅಂದರೆ ಆನ್ ಟೈಮ್ ಟ್ರೈನ್ ಬಂತು, ಆನ್ ಟೈಮಿಗೆ ಕೂಡ ರೀಚ್ ಆಗಿದೆ ಗೋವಾಕ್ಕೆ ಟ್ರೈನ್. ಡಿಲೇ ಅಂತ ಆಗಲಿಲ್ಲ, ಆನ್ ಟೈಮ್ ಇತ್ತು. ಸೊ ಲಾಸ್ಟ್ ಟೈಮ್ ನಾವು ಫ್ಯಾಮಿಲಿ ಬಂದಿದ್ವಿ. ಸೊ ಆಗ ಕೂಡ ನಾವು ಸೇಮ್ ಹೋಟೆಲಲ್ಲಿ ಸ್ಟೇ ಆಗಿದ್ವಿ, ಆದರೆ ರೂಮ್ ಬೇರೆ ಇತ್ತು ಅಷ್ಟೇ. ಸೊ ನೋಡ್ಬೋದು ಈ ಟೈಮ್ ಇದ್ದು ರೂಮು, ಇದು ಕೂಡ ತುಂಬ ಒಳ್ಳೆದಿತ್ತು ರೂಮು.
ಆಗ್ಬೋದು, ವರ್ತ್ ಕೂಡ. ಅಂದರೆ ರೇಟ್ ನಿಮಗೆ ಚೇಂಜಸ್ ಇರುತ್ತೆ ಸೀಸನ್ ವೈಸ್, ಸೇಮ್ ರೇಟ್ ಇರಲ್ಲ, ಒಮ್ಮೊಮ್ಮೆ ಒಂದೊಂದು ರೇಟ್ ಇರುತ್ತೆ. ಇಲ್ಲಿ ನಿಮಗೆ ನಿಮ್ಮದು ಎಂತಾದರೂ ವಸ್ತು ಎಲ್ಲ ಇಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಮತ್ತು ರೂಮ್ ಕೂಡ ಒಳ್ಳೆಯದಾಗಿ ಅಂದರೆ ಕ್ಲೀನ್ ಇತ್ತು, ನೀಟ್ ಆ್ಯಂಡ್ ಕ್ಲೀನ್, ಎಂಥ ಕಂಪ್ಲೇಂಟ್ಸ್ ಇಲ್ಲ, ಅಂದರೆ ಒಳ್ಳೆಯದಿತ್ತು. ಟಿ ವಿ ಎಲ್ಲ ವರ್ಕ್ ಆಗ್ತಿತ್ತು. ಸೊ ಹಾಗೆಯೇ ಫ್ರೀ ವೈಫೈ ಕೂಡ. ಸೊ ಮತ್ತು ನಾವು ಡಿನ್ನರಿಗೆ ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ವಿ. ಸೊ ಅಲ್ಲಿ ಕೆಲವು ಟ್ರೈ ಮಾಡುವಂಥ ಫುಡ್. ಸೊ ರೈಲ್ವೆ ಸ್ಟೇಷನಿಂದ ಅಂದರೆ ಮಡ್ಗಾಂವ್ ರೈಲ್ವೆ ಸ್ಟೇಷನಿಂದ ನಾವು ಬುಕ್ ಮಾಡಿದ್ದ ರೂಮಿಗೆ ಹೋಗ್ಲಿಕ್ಕೆ ಒಂದು 5 ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್. ಸೊ ನೋಡ್ಬೋದು, ಇದು ಚಿಕನ್ ಡ್ರೈ ಫ್ರೈ ಅಂತದ, ಮತ್ತು ಚಿಕನ್ ನೂಡಲ್ಸ್ ಮತ್ತು ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್. ಸೊ ಅದು ನಾವು ರೈಲ್ವೆ ಸ್ಟೇಷನಲ್ಲಿ ಒಂದು ಬೆಂಜಿ ಅಂತ ಒಂದು ಹೋಟೆಲ್ ಉಂಟು, ಅಲ್ಲಿ ತಗೊಂಡದ್ದು. ಚಿಕನ್ ನೂಡಲ್ಸು ಇನ್ನೊಂದು ಕಡೆ ತಗೊಂಡ್ವಿ. ಸೊ ಟೇಸ್ಟ್ ಅಂತೂ ತುಂಬ ಒಳ್ಳೆಯದಿತ್ತು, ಅಂದರೆ ನೆಕ್ಸ್ಟ್ ಲೆವೆಲೇ ಇತ್ತು. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.